ಓಕೆ, ಈ ಎಲ್ಲ ವಿಚಾರವಾಗಿ ಅತಿಥಿಗಳು ನನ್ನ ಜೊತೆ ಇದ್ದಾರೆ. ಅವ್ರನ್ನ ನಾನು ಮೊದಲಿಗೆ ಸ್ವಾಗತ ಮಾಡಿಬಿಡ್ತೀನಿ. ಕಾಂಗ್ರೆಸ್ನಿಂದ ವಕ್ತಾರರಾಗಿರ್ತಕ್ಕಂಥ ನಿಕೇತ್ ರಾಜ್ ಮೌರ್ಯ ಅವರಿದ್ದಾರೆ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿ ವಕ್ತಾರರು ಮೋಹನ್ ವಿಶ್ವ ಅವರಿದ್ದಾರೆ, ನಮಸ್ಕಾರ ಮೋಹನ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. JDSನಿಂದ ವಕ್ತಾರರು ದೇವರಾಜ್ ಅವರಿದ್ದಾರೆ, ನಮಸ್ಕಾರ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಆರ್ಥಿಕ ತಜ್ಞರಾಗಿರ್ತಕ್ಕಂಥ ಆದರ್ಶ್ ಅವರಿದ್ದಾರೆ, ನಮಸ್ಕಾರ ಆದರ್ಶ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ರೈತ ಮುಖಂಡರಾಗಿರ್ತಕ್ಕಂಥ ಚಾಮರಸ ಮಾಲಿ ಪಾಟೀಲ್ ಅವರಿದ್ದಾರೆ, ಸರ್ ನಮಸ್ತೆ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಫಾರ್ ಅ ಚೇಂಜ್ ಇವತ್ತು ನಾನು ರೈತರಿಂದ ಚರ್ಚೆಯನ್ನು ಆರಂಭ ಮಾಡಿಬಿಡ್ತೀನಿ. ಯಾಕೆ ಅಂತಂದರೆ ರಾಜಕೀಯ ಪಕ್ಷಗಳ ವಕ್ತಾರರ ಜೊತೆ ಪ್ರತಿ ಬಾರಿ ಚರ್ಚೆ ಮಾಡ್ತಿರ್ತೀವಿ, ಆದರೆ ಅತಿ ಹೆಚ್ಚು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿರ್ತಕ್ಕಂಥ ಒಂದು ವರ್ಗ ಈ ಸರ್ತಿ ಅಂದರೆ ಅದು ರೈತ ವರ್ಗ. ಯಾಕೆಂದರೆ ಹಿಂದೆಂದು ಕಂಡು ಕೇಳರಿಯಾದ ಬರ ಬಂದಿದೆ, ಬರಕ್ಕೆ ಸರಿಯಾದ ಪರಿಹಾರ ಸಿಕ್ಕಿಲ್ಲ, ರೈತರಿಗೆ ಸಂಕಷ್ಟ ಒಂದಾದ ಮೇಲೆ ಒಂದು ಕಷ್ಟಗಳು ಎದುರಾಗ್ತಾ ಇದೆ. ಹಾಗಾಗಿ ಪಾಟೀಲ್ರೆ, ಈಗ ತಮ್ಮಿಂದ ಆರಂಭ ಮಾಡ್ತಾ ಇದ್ದೀನಿ. ದೊಡ್ಡ ನಿರೀಕ್ಷೆ ಇಟ್ಕೊಂಡಿದ್ದೀರಾ ತಾವು, ಯಾವ ಮಟ್ಟಗದ ಈಡೇರುತ್ತೆ ಅಂತ ನನಗಿನ್ನೂ ಕೂಡ ಗೊತ್ತಿಲ್ಲ. ಸೊ ತಮ್ಮ ಮೊದಲ ಅಭಿಪ್ರಾಯ. ಇವತ್ತು ಕೃಷಿ ಕ್ಷೇತ್ರದಲ್ಲಿ ಭಾಳಷ್ಟು ಸಂಕಷ್ಟ ಇದೆ, ನಮ್ಮ ನಿರೀಕ್ಷೆಗಳು ಭಾಳಷ್ಟು ಇವೆ. ಒಂದೇನಂತಂದರೆ, ಒಂದೊಂದಾಗಿ ಹೇಳ್ಬೇಕಂತಂದರೆ, ಇವತ್ತು ಕೃಷಿ ಕ್ಷೇತ್ರ ಏನಂದರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಇವನ್ನೆಲ್ಲ ಒಳಗೊಂಡಿದೆ. ನಮ್ಮ ಸಂಶೋಧನೆ ದಿಕ್ಕು ಬದಲಾಗಬೇಕಾಗಿದೆ. ಇವತ್ತು ರಾಜ್ಯದಲ್ಲಿ 200 ತಾಲೂಕುಗಳಲ್ಲಿ ಭೀಕರ ಬರಗಾಲಿದೆ. ಇವತ್ತು ಸ್ವಾತಂತ್ರ್ಯ ಬಂದು 75 ವರ್ಷ ಆದರೂ ಕೂಡ ಅದಕ್ಕೆ ಶಾಶ್ವತವಾದಂಥ ಪರಿಹಾರ ಕಂಡುಹಿಡಿಯಲ್ಲಿ ನಮ್ಮ ಸರ್ಕಾರಗಳು ವಿಫಲವಾಗಿವೆ. ಇವತ್ತು ನಮ್ಮ ಸಂಶೋಧನೆ ಏನಂತಂದರೆ, ಬೀಜ ಗೊಬ್ಬರ ಇವನ್ನೇನು ಮಾಡಿದ್ದಾರೆ, ಭಾಳಷ್ಟು ಆ ಬೀಜಗಳಿಂದ ನಮ್ಮ ಖರ್ಚು ದುಬಾರಿ ಆಗ್ತಾಯಿದೆ. ಇವತ್ತು ನಮ್ಮ ಪಾರಂಪರಿಕವಾದ ಬೀಜಗಳು ಮಾಯವಾಗಿಬಿಟ್ಟಿವೆ, ಅವೆಲ್ಲ ಅಸ್ತಂಗತವಾಗಿವೆ. ಕೃಷಿ ವಿಶ್ವವಿದ್ಯಾಲಯಗಳು ಏನು ಸಂಶೋಧನೆ ಮಾಡಬೇಕಾಗಿತ್ತು ಅಂದರೆ ಕಡಿಮೆ. ಈಗ ಆ ವಿಚಾರ ನಾವು ಆಮೇಲೆ ಚರ್ಚೆ ಮಾಡೋಣ. ಪ್ರಮುಖವಾಗಿ ಬರ ಕಾಣಿಸ್ಕೊಂಡ ನಂತರ ರೈತರ ಕಷ್ಟ ನಷ್ಟಗಳನ್ನ, ಸಂಕಷ್ಟಗಳನ್ನ ಸರ್ಕಾರ ನೋಡಿದ್ಯಾ? ಏನಾದರೂ ನಿಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರಾ ಇಲ್ವಾ? ಈಗ ಕೆಲವು ಗ್ಯಾರಂಟಿಗಳು ಕೊಟ್ಟು ಒಂದು ಸ್ವಲ್ಪ ಏನೋ ಸಮಾಧಾನ ಮಾಡಿದ್ದಾರೆ, ಆದರೆ ನಿಜವಾಗಿ ಏನಂತಂದರೆ ರೈತರದ ಕಷ್ಟ ಹೇಳ್ತಿರೋದಂಥದ್ದು. ಇವತ್ತು ಸಾಲ ಕಟ್ಟಕ್ಕಾಗದೆ ಇವತ್ತು ಬ್ಯಾಂಕುಗಳು ಏನಂತಂದರೆ ಒತ್ತಾಯದ ವಸೂಲಿಗೆ ನಿಂತಿವೆ. ಅನೇಕ ಸಂದರ್ಭದಲ್ಲಿ ನಾವು ಸಿದ್ದರಾಮಯ್ಯನವ್ರಿಗೆ ಈ ವಿಚಾರವನ್ನು ಹೇಳಿದ್ದೀವಿ. ಈಗ ಜಪ್ತಿ ಮಾಡೋಂಥದ್ದು, ಟ್ರ್ಯಾಕ್ಟರ್ ಜಪ್ತಿ ಮಾಡೋಂಥದ್ದು, ಸಾಲಕ್ಕಾಗಿ ಮನೆಗೆ ಬಂದು ಹರಾಸ್ಮೆಂಟ್ ಮಾಡೋಂಥದ್ದು ನಡೆದಿದೆ. ಅದು ಭಾಳ ತೊಂದರೆಯಲ್ಲಿದ್ದಾರೆ. ಸಾಲ ಮನ್ನಾದ ಬಗ್ಗೆ ತಾವೇನಾದ್ರು ಬೇಡಿಕೆ ಇಟ್ಟಿದ್ದೀರಾ? ಸಾಲ ಮನ್ನಾ ನಾವು ಬೇಡಿಕೆ ಇಟ್ಟಿದ್ದೀವಿ, ಕೇಂದ್ರಕ್ಕೂ ಇಟ್ಟಿದ್ವಿ, ರಾಜ್ಯಕ್ಕೂ ಇಟ್ಟಿದ್ವಿ. ಕೇಂದ್ರದವರಂತೂ ಮಾಡಲಿಲ್ಲ. ರಾಜ್ಯದಲ್ಲಿ ಮಾಡೋಕ್ಕಷ್ಟು ಶಕ್ತಿ ಇವ್ರಿಗೆ ಇಲ್ಲ ಎಂಬುದು ಈಗಾಗಲೇ ಅವರು ವ್ಯಕ್ತಪಡಿಸಿದ್ದಾರೆ. ಮೊನ್ನೆ 11ನೇ ತಾರೀಕು ನಾವು ಮುಖ್ಯಮಂತ್ರಿ ಜೊತೆಗೆ ಮಾತುಕತೆಗೆ ಆಗಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಅದ್ರ ಮೇಲಿನ ಬಡ್ಡಿ ಆದರೂ ಏನಾದರೂ ಈಗಾಗಲೇ ಅವರು ಸಹಕಾರಿ ಸಂಘಗಳಲ್ಲಿ ಸುಸ್ತಿ ಬಡ್ಡಿ ಮನ್ನಾ ಮಾಡಿದ್ದಾರೆ. ನಮ್ಮ ನಿರೀಕ್ಷೆ ಏನಂತಂದ್ರೆ, ಕಡೆಗೆ ಸಾಲ ಮನ್ನಾ ಮಾಡಕ್ಕೆ ಶಕ್ತಿ ಇವರಲ್ಲಿ ಇಲ್ಲ ಆದರೆ ಬಡ್ಡಿ ಈ ಕಮರ್ಷಿಯಲ್ ಬ್ಯಾಂಕ್ನಲ್ಲಿ ರೈತರು ತೆಗೆದುಕೊಂಡಂತ ಸಾಲದ ಮೇಲಿನ ಬಡ್ಡಿ ಮನ್ನಾ ಮಾಡಿದ್ರೆ ಎಷ್ಟೋ ಹೊರೆ ಇಳಿದಂಗೆ ಆಗುತ್ತೆ. ನಿಕೇತ್, ಸಿದ್ದರಾಮಯ್ಯನವರಿಗೆ ದೊಡ್ಡ ಚಾಲೆಂಜ್ ಆಗಿರ್ತಕ್ಕಂಥದ್ದು, ನಾನು ಆರಂಭದಲ್ಲಿ ಮಾತನಾಡ್ತಾ ಇದ್ದೆ ಆದರ್ಶ್ ಜೊತೆನಲ್ಲಿ, ಸಂಪನ್ಮೂಲ ಕ್ರೋಢೀಕರಣನೇ ದೊಡ್ಡ ಚಾಲೆಂಜ್. ನಿಮಗೆ ಎಲ್ಲವೂ ಕೂಡ ಲಿಮಿಟನ್ನು ದಾಟಿಬಿಟ್ಟಿದೆ, ಅಲ್ಲಿ ತನಕ ಈ ಕುತ್ತಿಗೆ ಮಟ್ಟಕ್ಕೆ ಬಂದ್ಬಿಟ್ಟಿದೆ. ಅದನ್ನು ಹೆಚ್ಚಿಗೆ ಮಾಡಿಕೊಂಡು ಮತ್ತಷ್ಟು ಆದಾಯವನ್ನು ಹೆಚ್ಚಿಗೆ ಮಾಡ್ಕೊಳ್ತಕ್ಕಂಥದ್ದು ದೊಡ್ಡ ಸವಾಲು ಅವರಿಗೆ. ಅದನ್ನು ಹೇಗೆ ಅವರು ಮ್ಯಾನೇಜ್ ಮಾಡಬಹುದು ಅಂತ. ಒಂದು ಸಿದ್ದರಾಮಯ್ಯನವರ ಈ ದಿವಸ ಬಹುಶಃ ಅವರ ರಾಜಕೀಯ ಇತಿಹಾಸದೊಳಗಡೆ ಒಂದು ನೋಟಬಲ್ ಡೇ. ಯಾಕೆಂತಂದರೆ, ಮೊದಲನೇ ಬಾರಿ ಅವ್ರನ್ನ ಫಿನಾನ್ಸ್ ಮಿನಿಸ್ಟರ್ ಮಾಡಿದ್ರು ಅಂತ ಅಂದಾಗ ಕರ್ನಾಟಕ ರಾಜ್ಯದಾದ್ಯಂತ ಬೇರೆ ಬೇರೆ ರಾಜಕಾರಣಿಗಳು ಅವ್ರನ್ನ ಅಪಹಾಸ್ಯ ಮಾಡಿದ್ರು. ಪತ್ರಿಕೆ ಒಂದು ಕಾರ್ಟೂನ್ ಬರೆದಿತ್ತು, ಒಬ್ಬ ಕುರಿ ಕಾಯೋನ್ಗೆ. ಅದನ್ನ ಅವರು ಅನೇಕ ಸಾರ್ತಿ ಬಹುಶಃ ರಂಗನಾಥ್ ಸರ್ ಅವರು ಜೊತೆ ಕೂಡ ಅವರು ಇಂಟರ್ವ್ಯೂಗಳಲ್ಲಿ ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು, ಒಬ್ಬ ಕುರಿ ಕಾಯೋನ್ಗೆ 10 ಕುರಿ ಎಣ್ಸಕ್ಕೆ ಬರ್ತದ, ಇವನಿಗೆ ಕುರಿ ಎಣ್ಸಕ್ಕೆ ಬರದೇ ಇದ್ದವನ್ನ ತಗೊಂಡೋಗಿ ಫೈನಾನ್ಸ್ ಮಿನಿಸ್ಟರ್ ಮಾಡಿಬಿಟ್ಟಿದ್ದಾರೆ ಅಂತ ಅಪಹಾಸ್ಯ ಮಾಡಿ ಒಂದು ಕಾರ್ಟೂನ್ ಅನ್ನು ಕೂಡ ಸಿದ್ದರಾಮಯ್ಯವ್ರ ಬಗ್ಗೆ ಅವತ್ತು ಬರೆದಿದ್ರು. ಆದರೆ ಬಹುಶಃ ನನಗೆ ದೇವರಾಜ್ ಸರ್ ಒಪ್ತಾರೆ ಅಂತ ತಿಳ್ಕೊತೀನಿ. ಕರ್ನಾಟಕ ಪುಸ್ತಕವನ್ನ ಸೂಟ್ಕೇಸ್ನಲ್ಲಿ ಇಟ್ಕೊಂಡು ಹಣಕಾಸು ಇಲಾಖೆಯ ಅಧಿಕಾರಿಗಳ ಜೊತೆ ಫೈನಲ್ ಮೀಟಿಂಗ್ ಅನ್ನು ನಡೆಸಿ ಈಗ ಹೊರಬಂದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಈಗೊಂದು ಸಂಪುಟ ಸಭೆಯನ್ನ ಮಾಡ್ತಾರೆ, ಸಚಿವ ಸಂಪುಟ ಸಭೆಯನ್ನ ಕೂಡ ನಡೆಸ್ತಾರೆ. ಸಚಿವ ಸಂಪುಟ ಸಭೆಯಾದ ಬಳಿಕ ಅವರು ಅದನ್ನು ನೇರವಾಗಿ ವಿಧಾನಸೌಧಕ್ಕೆ ತರುವಂತಹ ಪ್ರಕ್ರಿಯೆಗಳು. ಇದಕ್ಕೋಸ್ಕರ ಹಗಲು ಇರುಳು ಶ್ರಮಿಸಿದಂತಹ ಹಣಕಾಸು ಇಲಾಖೆಯ ಅಧಿಕಾರಿಗಳು ಪಾಪ ಕಳೆದ 2 ತಿಂಗಳಿನಿಂದ ಇದಕ್ಕೋಸ್ಕರ ಎಲ್ಲ ರೀತಿಯ
ಕಷ್ಟವನ್ನು ಬಿದ್ದು ಈ ಸರ್ತಿ ಆಯವ್ಯಯವನ್ನು ಮಂಡಿಸಿದ್ದಾರೆ. ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ಈ ವಿಚಾರದಲ್ಲಿ ವಿಪರೀತವಾದಂತಹ ಸೀರಿಯಸ್ನೆಸ್ ತಗೊಂಡಿದ್ದಾರೆ. ನೋಡಿ, ಹಣಕಾಸು ಇಲಾಖೆಯಿಂದ ಮುಖ್ಯಮಂತ್ರಿಗಳಿಗೆ ಹಸ್ತಾಂತರವಾಗ್ತಾ ಇದೆ ಬಜೆಟ್ ಪ್ರತಿ. ಇದೊಂದು ಫಾರ್ಮ್ಯಾಲಿಟೀಸ್ ಇದೆ ಆ್ಯಕ್ಚುಲಿ. ಪ್ರತಿ ವರ್ಷವೂ ಕೂಡ ಮುಖ್ಯಮಂತ್ರಿಗಳಿಗೆ ಹಣಕಾಸು ಇಲಾಖೆಯ ಅಧಿಕಾರಿಗಳೆಲ್ಲರೂ ಕೂಡ ಸೇರಿ ಅವರೇನು ಅದನ್ನು ಸಿದ್ಧಪಡಿಸಿರ್ತಾರೆ, ಅಫ್ಕೋರ್ಸ್ ಮುಖ್ಯಮಂತ್ರಿಗಳ ಸೂಚನೆಯಂತೆ ಅದನ್ನು ಕೊನೆಯದಾಗಿ ಮುಖ್ಯಮಂತ್ರಿಗಳಿಗೆ ಹಸ್ತಾಂತರ ಮಾಡ್ತಾ ಇರತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಿ. ಸೊ ಇದನ್ನ ಮುಖ್ಯಮಂತ್ರಿಗಳು ಸಾಮಾನ್ಯ ಒಬ್ಬೊಬ್ಬರು ಒಂದೊಂದು ಸರ್ಕಾರ ಇದ್ದಾಗ ಒಂದೊಂದು ಪ್ರತೀತಿ ಇರುತ್ತೆ. ಬಿಜೆಪಿ ಸರ್ಕಾರ ಇದ್ದಾಗ ಅದನ್ನು ದೇವಸ್ಥಾನಕ್ಕೆ ತಗೊಂಡೋಗಿ ಪೂಜೆ ಮಾಡಿಸ್ತಕ್ಕಂಥದ್ದು ಕೂಡ ಕೆಲವು ಸರ್ತಿ ನಾವು ನೋಡಿದ್ವಿ. ಸಿದ್ದರಾಮಯ್ಯನವರು ಯಾವ ರೀತಿ ಮಾಡ್ತಾರೆ ಅಂತಕ್ಕಂಥದ್ದು ಗೊತ್ತಿಲ್ಲ. 10:30ರಿಂದ 12 ಗಂಟೆ ತನಕ ರಾಹುಕಾಲ ಇದೆ. ಹಾಗಾಗಿ ಈ ಸರ್ತಿ 10:15ಕ್ಕೆ ಮುಖ್ಯಮಂತ್ರಿಗಳು ಬಜೆಟ್ ಮಂಡನೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾನು ಓದ್ತಾ ಇದ್ದೆ. ಸಾಮಾನ್ಯವಾಗಿ ಮೂಢನಂಬಿಕೆಗಳು ನಾನು ನಂಬಲ್ಲ ಅಂತ ಮುಖ್ಯಮಂತ್ರಿಗಳು ಯಾವಾಗಲೂ ಕೂಡ ಹೇಳ್ತಾ ಇರ್ತಾರೆ. 11 ಗಂಟೆಗೆ ಸಾಮಾನ್ಯವಾಗಿ ಪ್ರತಿ ಬಜೆಟ್ ಕೂಡ ಆರಂಭ ಆಗ್ತಾ ಇತ್ತು. ಈ ಸರ್ತಿ 10:15ಕ್ಕೆ ಅವರು ಬಜೆಟನ್ನು ಓದೋದಕ್ಕೆ ಆರಂಭ ಮಾಡ್ತಾರೆ. ನೋಡೋಣ ಅದು ಎಷ್ಟು ಸಮಯಗಳ ತನಕ ತೆಗೆದುಕೊಳ್ಳಬಹುದು ಅಂತಕ್ಕಂಥದ್ದು. ಸಾಮಾನ್ಯವಾಗಿ ಕೂಲಂಕುಷವಾಗಿ ಸಿದ್ದರಾಮಯ್ಯನವರು ಬಜೆಟನ್ನು ಮಂಡಿಸುವಂತಹ ಪದ್ಧತಿಯನ್ನು ಹೊಂದಿದ್ದಾರೆ. 1 ಗಂಟೆ 40 ನಿಮಿಷ, 1 ಗಂಟೆ 50 ನಿಮಿಷ, 2 ಗಂಟೆ 5 ನಿಮಿಷಗಳ ತನಕನೂ ಕೂಡ ಸಿದ್ದರಾಮಯ್ಯನವರು ಈ ಹಿಂದೆ ಬಜೆಟನ್ನು ಮಂಡಿಸಿರ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೀವಿ. ಓಕೆ, ಫೈನ್. ನಿಖೇತ್ ಅವ್ರ ಜೊತೆನಲ್ಲಿ ನಾನು ಚರ್ಚೆಯನ್ನು ಮಾಡ್ತಾ ಇದ್ದೆ, ಮಾತುಕತೆಯನ್ನು ಮುಂದುವರಿಸ್ತೀನಿ. ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು, ಹೇಗೆ ಆ ಸವಾಲನ್ನು ಗೆಲ್ಲಬಲ್ಲರು? ಯಾಕೆಂದರೆ ಅವರ ಆರ್ಥಿಕತೆಯ ವಿಚಾರವಾಗಿ ಯಾರೂ ಎರಡು ಮಾತಾಡ್ತಾ ಇಲ್ಲ. ಹೇಗೆ ಗೆಲ್ಲಬಲ್ಲರು ಅನ್ನೋ ಕುತೂಹಲ ಇದೆ ಅಷ್ಟೇ. ಅಲ್ಲ, ಹೇಗೆ ಗೆಲ್ಲಬಲ್ಲರು ಅನ್ನುವ ಈ ಪ್ರಶ್ನೆಗೆ ಉತ್ತರ ಯಾವುದು ಅಂತಂದ್ರೆ, ಆಯಾ ವ್ಯಯವನ್ನ ಅವರು ಯಾವಾಗ ಮಂಡಿಸ್ತಾರೆ ಅದರೊಳಗಡೆ ನಮಗೆ ಉತ್ತರ ಸಿಕ್ಕೋಗುತ್ತೆ. ಸೊ 10 ಕಾಲಿನ ನಂತರ ಖಂಡಿತವಾಗಿ ನಮಗೆ ಅದಕ್ಕೊಂದು ಸ್ಪಷ್ಟವಾದ ಉತ್ತರ ಸಿಗುತ್ತೆ. ಸಿದ್ದರಾಮಯ್ಯನವರು ಇದನ್ನು ಹೇಗೆ ನಿಭಾಯಿಸಬಲ್ಲರು ಅಂತಂದ್ರೆ, ಇಷ್ಟು ವರ್ಷಗಳ ಸುದೀರ್ಘವಾದ ಅನುಭವ ಏನಿಲ್ಲ, ಬಹುಶಃ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ರಾಮಕೃಷ್ಣ ಹೆಗಡೆ ಅವರು ಮಾತ್ರ 13 ಬಜೆಟ್ ಅನ್ನ ಮಂಡಿಸಿದ್ರು. ಆಫ್ಟರ್ ರಾಮಕೃಷ್ಣ ಹೆಗಡೆ ಅವರ ರೆಕಾರ್ಡ್ ಅನ್ನ ಸಿದ್ದರಾಮಯ್ಯನವರು ಬ್ರೇಕ್ ಮಾಡಿ 14 ಬಜೆಟ್ ಮಂಡಿಸಿದ್ರು. ಬಹುಶಃ ಇವತ್ತು ಅವ್ರ ರೆಕಾರ್ಡ್ ಅನ್ನು ಅವರೇ ಬ್ರೇಕ್ ಮಾಡ್ಕೊಂಡು 15 ರೆಕಾರ್ಡ್ ಅನ್ನು ಅವರು ಉತ್ತಮ ಪಡಿಸ್ಕೊತಾ ಇದ್ದಾರೆ. ಉತ್ತಮ ಮಾಡ್ಕೊಂಡು 15ನೇ ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ. ಅನುಭವ ಹಾಗೆ ಇರ್ಲಿ. ಎಸ್, ತಮ್ಮ ನಿರೀಕ್ಷೆ ಇವಾಗ ಏನ್ ನಿರೀಕ್ಷೆ ಇಟ್ಕೊಳ್ಳೋದು ಬೇಡ ಅಂತೀರಾ ಹೇಗೆ? ಅಲ್ಲ ಅರವಿಂದ್, ಇಲ್ಲೊಂದಷ್ಟು ನಂಬರ್ಸ್ ಇದೆ, ಹೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಿರೀಕ್ಷೆ ಇಟ್ಕೋಬೇಕೋ ಬೇಡವೋ ಅಂತ. ಜನರಲಿ ಸಿದ್ದರಾಮಯ್ಯನವ್ರು ಬಂದ್ರು ಅಂದ್ರೆ ಒಂದು ಫೀಲಿಂಗ್ ಎಲ್ಲರಿಗೂ ತಲೆನಲ್ಲಿ ಬರೋ, ಸಿದ್ದರಾಮಯ್ಯನವ್ರು ಬಂದ್ರು ಸಾಲ ತಂದ್ರು. ಅವ್ರ ಇತಿಹಾಸ ತೆಗೆದು ನೋಡಿದ್ರೆ ಅವ್ರು 14 ಸಲ ಬಜೆಟ್ ಮಂಡನೆ ಮಾಡಿರ್ಬೋದು, 15 ಸಲ ಬಜೆಟ್ ಮಂಡನೆ ಸಾಲ ಮಾಡದೇನೆ ಬಜೆಟ್ ಮಂಡನೆ ಮಾಡಿರೋ ಎಕ್ಸಾಂಪಲ್ ಯಾವ್ದಿದೆ ಮೋಹನ್? ಅಲ್ಲ, ಈ ಮಟ್ಟದ ಸಾಲ ಇದೆಯಲ್ಲ, ಈ ಮಟ್ಟದ ಸಾಲ ನಿಮಗೆ ಕೆಲವೊಂದು ರಾಜ್ಯಗಳ ಮುಖ್ಯಮಂತ್ರಿಗಳು, ಕೆಲವರು ನಾಯಕರುಗಳು ಮಾತ್ರ ಮಾಡಿರೋದು. ಆ ನಾಯಕರ ಸಾಲಿನಲ್ಲಿ ಸೇರ್ಕೊಳ್ಳೋ ಸಿದ್ದರಾಮಯ್ಯನವರೇ. ನಿಮ್ಗೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇದು ಆಕ್ಚುಯಲ್ ನಂಬರ್ಸ್ ಎಲ್ಲಿ ಗೊತ್ತಾಯ್ತು, ಪ್ರಿನ್ಸಿಪಲ್ ಅಕೌಂಟೆಂಟ್ ಜನರಲಿಂದ ನಾನು ಡೌನ್ಲೋಡ್ ಮಾಡ್ಕೊಂಡು ಬಂದಿರೋದು. ಇವ್ರು ಕಳೆದ ವರ್ಷ ಬಡ್ಜೆಟ್ನಲ್ಲಿ, ಈಗ ನೀವು ಒಂದು ರಾಜ್ಯದ ಬಡ್ಜೆಟ್ ಮಾಡ್ಬೇಕಾದ್ರೆ ನಿಮಗೆ ಆದಾಯ ಅಂತ ಬಂದಾಗ ನಿಮಗೆ ತೆರಿಗೆ ಪ್ಲಸ್ ಕೇಂದ್ರದಿಂದ ಬರುವಂಥ ಅನುದಾನ ಪ್ಲಸ್ ಸಾಲ 3 ಸೇರಿ ನಿಮಗೆ ಬಜೆಟ್ನ ಮಂಡನೆ ಮಾಡೋದು ರಾಜ್ಯ ನಡೆಯೋದಲ್ವಾ? ನೀವು ನೋಡಿ, 2022-23 ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಏಪ್ರಿಲಿಂದ ಡಿಸೆಂಬರ್ 9 ತಿಂಗಳಲ್ಲಿ ಬಡ್ಜೆಟ್ನಲ್ಲಿ ಎಷ್ಟು ಘೋಷಣೆ ಮಾಡಿದ್ರಲ್ಲ, ಇಷ್ಟು ಆದಾಯ ಬರುತ್ತೆ ಅಂತ ಹೇಳಿ, ತೆರಿಗೆ ಆದಾಯ, ನನ್ನದು ಕೇಂದ್ರದ ಹೇಳ್ತಿಲ್ಲ, ಬರೀ ತೆರಿಗೆ ಆದಾಯ, ಅದರಲ್ಲಿ 82% ಕಲೆಕ್ಟ್ ಆಗಿತ್ತು ಕೇವಲ 9 ತಿಂಗಳಲ್ಲಿ. ಆಯ್ತಾ? ಇದೇ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದು ಈ 23-24 ಕಳೆದ ವರ್ಷ ಬಜೆಟ್ ಮಂಡನೆ ಮಾಡಿದ್ರಲ್ಲ, ಈ 9 ತಿಂಗಳು ಕಲೆಕ್ಟ್ ಆಗಿರೋದು ಬರೀ 67%. ನಿಮಗೆ 15% ಕೋತ ಇಲ್ಲೇ ಆಯ್ತು. ಯಾವ್ದಿದು? ಸ್ವಂತ ತೆರಿಗೆ. ಅಂದ್ರೆ ತೆರಿಗೆ ಕಲೆಕ್ಟ್ ಮಾಡಿದ್ರು ಅವ್ರು ವಿಫಲರಾಗಿದ್ದಾರೆ. ಕೇಳಿಸ್ಕೊಳ್ಳಿ. ಎರಡನೇದು ನೆಕ್ಸ್ಟ್ ಕಮರ್ಷಿಯಲ್ ಟ್ಯಾಕ್ಸ್, ಅದೂ ಅಷ್ಟೇ. ನಾವಿದ್ದಾಗ 84% ಕಲೆಕ್ಟ್ ಮಾಡಿದ್ವಿ 9 ತಿಂಗಳಲ್ಲಿ, ಅವ್ರು 68%. ನೆಕ್ಸ್ಟ್ ಅಬಕಾರಿ, ನಾವು 76, ಅವ್ರು 70%. ಮೋಟಾರ್ ವೆಹಿಕಲ್ ತೆರಿಗೆ 87% ಕಲೆಕ್ಟ್ ಆಗಿದ್ದು ನಮ್ಮ ಅವಧಿನಲ್ಲಿ 9 ತಿಂಗಳಲ್ಲಿ, ಇವ್ರು ಕೇವಲ 72%. ಮುದ್ರಾಂಕ ಮತ್ತು ನೋಂದಣಿ, ನಿಮಗೆ ನೆನಪಿದ್ರೆ ಇವರು ಅದನ್ನ ವ್ಯಾಲ್ಯೂಯೇಷನ್ ರೇಟ್ನಲ್ಲಿ ನಾನು ಜಾಸ್ತಿ ಮಾಡಾಕ್ಬಿಟ್ರು. ನಿಮಗೆ ಜಾಸ್ತಿ ಮಾಡಾಕ ತಕ್ಷಣ ನಮಗೆ ಬರುತ್ತೆ ಜಾಸ್ತಿ ರೆವಿನ್ಯೂ ಅಂತ ಅನ್ಕೊಂಡ್ರು, ಅದೂ ಫೇಲ್ಯೂರ್ ಆಗೋಯ್ತು. ನಮ್ಮ ಅವಧಿನಲ್ಲಿ 84% ಕಲೆಕ್ಟ್ ಮಾಡಿದ್ವಿ 9 ತಿಂಗಳಲ್ಲಿ, ಇವ್ರ ಅವಧಿನಲ್ಲಿ ಬರೀ 56%, ಅಂದ್ರೆ ಅರ್ಧಕ್ಕೆ ಅರ್ಧನೂ ಕಲೆಕ್ಟ್ ಮಾಡಿಲ್ಲ ಇನ್ನು 9 ತಿಂಗಳಲ್ಲಿ. ನೆಕ್ಸ್ಟ್ ನಾನ್ ಟ್ಯಾಕ್ಸ್ ರೆವಿನ್ಯೂಸ್ ಅಂತ ಹೇಳಿ ಎಕ್ಸಾಕ್ಟ್ಲಿ 9 ತಿಂಗಳಲ್ಲಿ ಆವರೇಜ್ 80ರಿಂದ 65% ಆಗಿದೆ. ಇದರಿಂದ ಏನಾಗ್ತಿದೆ ಅಂತ ಹೇಳಿದ್ರೆ, ಕಳೆದ ಬಾರಿ ಬಜೆಟ್ ನಲ್ಲಿ ಅವರು ಹತ್ತತ್ರ 80,000 ಕೋಟಿ ಸಾಲ ಮಾಡ್ಬೇಕಾಗಿ ಬರುತ್ತೆ ಅಂತ ಹೇಳಿದ್ರು. ಯು ಟೇಕ್ ಇಟ್ ಫ್ರಮ್ ಮೀ, ಕಡಿಮೆ ಅಂದ್ರೆ 1 ಲಕ್ಷ ಕೋಟಿ ಸಾಲ ಕಳೆದ 1 ವರ್ಷದಲ್ಲೇ ದಾಟಿರುತ್ತೆ. ನಾನು ಹೇಳ್ತಾ ಇದ್ದೀನಿ ಕೇಳಿ, ನಾನು ಇದನ್ನೇ ಹೇಳೋದು. ಚರ್ಚೆ ಮಾಡೋಣ. ದೇವರಾಜ್, ಒಂದು ಏನಂತಂದ್ರೆ
ನಿಮ್ಮಿಬ್ಬರಿಗೂ ಒಂದು ಅವಕಾಶ ಸಿಗಬಹುದು ಈ ಸರ್ತಿ ಅಂತ ನನ್ನ ಪ್ರಕಾರ. ಯಾಕೆಂದರೆ ಕೇಂದ್ರ ಸರ್ಕಾರ ಬಜೆಟ್ ಮಂಡನೆ ಮಾಡಿದಾಗ ಎಲೆಕ್ಷನ್ ಇದೆ ಅನ್ನೋ ಕಾರಣಕ್ಕೆ ಯಾವುದೇ ಜನಪ್ರಿಯ ಯೋಜನೆಗಳನ್ನು ಏನೂ ಘೋಷಣೆ ಮಾಡಲಿಲ್ಲ ಅವರು. ನಾವು ಮುಂದೆ ಅಧಿಕಾರಕ್ಕೆ ಬರ್ತೀವಿ, ನಾವು ಕೊಡ್ತೀವಿ ಅನ್ನೋ ಮನಸ್ಥಿತಿನಲ್ಲಿ ಏನೂ ಮಾಡಲಿಲ್ಲ. ಈ ಸರ್ತಿ ಏನಾದರೂ ಜನಪ್ರಿಯ ಘೋಷಣೆಗಳಾಗಬಿಟ್ರೆ ಇದು ಚುನಾವಣಾ ಆಮಿಷಗಳು ಅಂತ ಅನ್ನಬಹುದು. ಅದೊಂದು ಅವಕಾಶ ತಮಗೆ ಸಿಗುತ್ತಾ ಅಂತ. ಅಲ್ಲ, ನನಗೆ ಈಗ ಏನಾಗಿದೆ, ನೀವು ಈಗಾಗಲೇ ಹೇಳಿದಾಗ ಪ್ರಾರಂಭದಲ್ಲಿ ತಾವು ಭಾಳ ಸ್ಪಷ್ಟವಾಗಿ ಹೇಳಿದ್ರಿ, ಸರ್ಕಾರ ಇವತ್ತಿನ ದಿವಸ ಒತ್ತಡದಲ್ಲಿದೆ. ಗ್ಯಾರಂಟಿಗಳನ್ನು ಮುಂದುವರಿಸ್ಕೊಂಡು ಮುಂದಿನ ಚುನಾವಣೆಯನ್ನು ದೃಷ್ಟಿ ಇಟ್ಕೊಂಡು ಮತ್ತೆ ಟ್ಯಾಕ್ಸ್ಗಳನ್ನು ಸಹ ಜಾಸ್ತಿ ಮಾಡಿದ್ರೇ ಬ್ಯಾಲೆನ್ಸ್ ಮಾಡುವಂಥ ಒಂದು ಒತ್ತಡದಲ್ಲಿ ಸರ್ಕಾರ ಖಂಡಿತವಾಗಿದೆ, ಯಾರಿಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ನಾನು ನಿಮಗೆ ರಾಜ್ಯದ ಒಂದು ಸಣ್ಣ ಚಿತ್ರಣವನ್ನು ನಾನು ಕೊಡ್ತೀನಿ. ಇವತ್ತು ಕಳೆದ ಬಾರಿ ಮಾನ್ಯ ಸಿದ್ದರಾಮಯ್ಯವರು ಬಜೆಟನ್ನು 14ನೇ ಬಾರಿ ಮಂಡನೆ ಮಾಡಿ ದಾಖಲೆ ಮಾಡಿದಂಥ ಸಂದರ್ಭದಲ್ಲಿ ಪ್ರಪ್ರಥಮ ಬಾರಿಗೆ ಆರ್ಥಿಕ ಶಿಸ್ತನ್ನು ನಮ್ಮ ರಾಜ್ಯ ಮೀರಿತು. 26.17% ಮುಟ್ಟಿದಂಥದ್ದು, ಅಂದರೆ 1.17% ನಾವು ದಾಟಿ ಹೋದ್ವಿ. ಅಂದರೆ ಗರಿಷ್ಠ ಮಟ್ಟಕ್ಕೆ ನಮ್ಮ ಆರ್ಥಿಕ ಇವತ್ತು ನಮ್ಮ ರಾಜ್ಯದ ಪರಿಸ್ಥಿತಿ ಬಂದು ನಿಂತ್ಕೊಂಡ್ಬಿಟ್ಟಿದೆ. ಯಾವುದೇ ಕಾರಣಕ್ಕೂ ಬೇರೆ ಪ್ರಾವಿಷನ್ಸೇ ಇಲ್ಲ ಅಲ್ಲಿ. ಆ ಮಟ್ಟಕ್ಕೆ ತಂದು ನಾವು ತುದಿಗಾಲ ಮೇಲೆ ಅಂದರೆ ನಾವು ನಿಂತಿದ್ದೀವಿ. ಇವತ್ತು ಹೇಗೆ ಬೇಕಾದ್ರೂ ಆಗ್ಬೋದು, ಬ್ಯಾಲೆನ್ಸ್ ಮಾಡಬೇಕು, ಇಲ್ಲ ಮುಂದಕ್ಕೆ ಬೀಳ್ತೀವೋ ಅಥವಾ ಹಿಂದಕ್ಕೆ ಬೀಳ್ತೀವೋ ಗೊತ್ತಿದ್ದಿಲ್ಲ. ಇದು ಒಂದು ಸ್ಥಿತಿ. ನನಗೆ ನಮ್ಮ ಕೇಳ್ತಕ್ಕಂಥದ್ದು ಏನು, ಖಂಡಿತ ರಾಜ್ಯದಲ್ಲಿ ಬರಗಾಲ, ಭೀಕರವಾದ ಬರಗಾಲ ಬಂದಿದೆ. ಮೊದಲು ರೈತರ ಸಾಲ ಮನ್ನಾ ಮಾಡಿ, ಇದಕ್ಕೆ ಆದ್ಯತೆ ಕೊಡಿ, ದಯಮಾಡಿ ಇದಕ್ಕೆ ಆದ್ಯತೆ ಕೊಡಿ. ನಿಮ್ಗೆ ಅದನ್ನ ಮಾಡ್ಲಿಕ್ಕೆ ಆಗಲೇ ಇಲ್ವಾ? ದಯವಿಟ್ಟು ಆಗಲ್ಲ ಅಂತ ಹೇಳಿದ್ರೆ ತಾನೆ ಒಂದು ವರ್ಷ ಡೆಫರ್ ಮಾಡಿ, ನೀವು ಸಾಲ ವಸೂಲಾತಿನ ಒಂದು ವರ್ಷ ಡೆಫರ್ ಮಾಡಿ. ಯಾಕೆ ಬಡ್ಡಿ ಹಾಕ್ತಾರೆ ನೀವು? ಅಲ್ಲ, ಒಂದು ಕಡೆ ಅವರು ಸಂಪನ್ಮೂಲ ಕ್ರೋಢೀಕರಣಕ್ಕೆ ತಲೆ ಕೆಡಿಸ್ಕೊಂಡಿರ್ಬೇಕಾದ್ರೆ ನೀವು ಸಾಲ ಡೆಫರ್ ಮಾಡಿ ಅಂತಂದ್ರೆ ಈಗ ರೈತರದು ಕೊನೆ ಅಲ್ಲ, ಅದಕ್ಕೆ ರೈತರು ಹೊಣೆ ಅಲ್ಲ, ನಿಜ. ಗ್ಯಾರಂಟಿಗಳಿಗೆ ಆ ಪಕ್ಷ ಹೊಣೆ. ರಾಜ್ಯದ ಆರ್ಥಿಕ ಸ್ಥಿತಿ ನೋಡ್ಕೊಂಡು ಗ್ಯಾರಂಟಿ ಅನೌನ್ಸ್ ಮಾಡಬೇಕಾಗಿತ್ತು. ರೈತರೇನು ಕೇಳ್ಕೊಂಡಿರ್ಲಿಲ್ಲ ಅಥವಾ ಬೇರೆ ಪ್ರಜೆಗಳು ಯಾರು ಕೇಳ್ಕೊಂಡಿರ್ಲಿಲ್ಲ. ಅವ್ರಿಗೆ ಆ ಹೊಣೆಗಾರಿಕೆ ಇರಬೇಕಾಗಿತ್ತು. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಏನಿದೆ, ಓಕೆ, ಫೈನ್. ಅಲ್ಲ ಸರ್,